ಬದ್ರುದ್ದೀನ್ ಅವರೇ, ನೀವು ಸ್ಟಾರ್ಟ್ ಮಾಡಿ. ಈಗ ಕಡಿಮೆ ವೋಟಿಂಗ್ ಆದರೆ ಯಾರಿಗೆ ಲಾಭ? ಬಿ ಜೆ ಪಿಗೆ ಲಾಭನಾ, ಕಾಂಗ್ರೆಸ್ಗೆ ಲಾಭನಾ? ಈ ಟ್ರೆಂಡು ನಿಮಗೆ ಏನು ಹೇಳುತ್ತೆ? ಐ ಮೀನ್, ಐ ಡೋಂಟ್ ನೋ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ, ಬಟ್ ಇವತ್ತು ವಾಟ್ ಈಸ್ ಯುವರ್ ಸೆನ್ಸ್? ನಾನು ಈಗ ಮೊದಲೆಲ್ಲ ಒಬ್ಬೊಬ್ಬರು ಅವ್ರವ್ರ ಅನುಕೂಲ ತಕ್ಕಂಗೆ ಹೇಳೋರು. ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಆದರೆ ಕಾಂಗ್ರೆಸ್ಗೆ ಅನುಕೂಲ, ನಗರದಲ್ಲಿ ಆದರೆ ಬಿ ಜೆ ಪಿಗೆ ಅನುಕೂಲ ಅನ್ನೋದ ಮಾತುಗಳು ಹಿಂದೆ ನಡೀತಾ ಇತ್ತು. ಈಗ ಆ ಥರದ ಅಸಂಪ್ಷನ್ ಮಾಡೋಕ್ಕೆ ಅಥವಾ ಊಹೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ನಗರಗಳಲ್ಲಿ ಚುನಾವಣೆ ಮತದಾನ ಕಡಿಮೆ ಆಗಲಿಕ್ಕೆ ಕೇವಲ ರಜಾಕ್ ಅವರು ಹೇಳಿದ ಒಂದೇ ಕಾರಣಗಳು ಇರೋದಿಲ್ಲ. ಇಲ್ಲಿ ಏನಂತರ ಕಂಫರ್ಟಬಲ್ ಇದಕ್ಕೆ ಹೋದವರು ಅವ್ರಿಗೆ ಚುನಾವಣೆ ಮತದಾನ ಅನ್ನೋದು ಲಾಸ್ಟ್ ಪ್ರಯಾರಿಟಿ ಆಗಿರುತ್ತೆ. ಆದರೆ ಮಿಡ್ಲ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಅವರಿಗೆ ಒಂದು ಇದನ್ನು ಹಬ್ಬ ಅಂತ, ಗೌರವ ಅಂತ ಅಂದ್ಕೊಂಡು ಮತ ಹಾಕ್ತಾರೆ. ಅದಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತದಾನ ಜಾಸ್ತಿ ಆಗುತ್ತೆ. ಆಮೇಲೆ ವ್ಯವಸ್ಥೆಯ ಲೋಪಗಳು ಇದ್ದಾವೆ. ಮತದಾನಗಳ ಹೆಸರುಗಳು, ಮೃತಪಟ್ಟವರ ಹೆಸರುಗಳು ಅಥವಾ ಶಿಫ್ಟ್ ಆದವರ ಹೆಸರುಗಳು ಹಾಗೇ ಮತಪಟ್ಟಿಯಲ್ಲಿ ಇರೋದ್ರಿಂದ ನಗರದಲ್ಲಿ ಪ್ರಮಾಣ ಕಡಿಮೆ ತೋರಿಸ್ತಾ ಇದ್ದಾರೆ ಅನ್ನೋದು ಕೂಡ ವಾಸ್ತವ. ಅದನ್ನು ಕೂಡ ಅದಕ್ಕೆಂದ್ರೆ ಯಾರು ಡಿಲೀಟೇ ಮಾಡಲ್ಲ. ನಾನು ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್. ನೀವು ಡಿಲೀಷನ್ ಕೊಟ್ಟರು ಡಿಲೀಟ್ ಆಗಲ್ಲ, ಯಾವನು ಬಂದುಬಿಟ್ಟು ಪರಿಷ್ಕರಣೆ ಮಾಡಲ್ಲ. ಆ ಬೇಸಿಕ್ ಲೋಪಕ್ಕೂ ಕೂಡ ಒಂದು ಕಾರಣ. ಆದರೆ ನಗರದಲ್ಲಿ ಮತದಾನ ಕಡಿಮೆ ಆಗ್ತಾ ಇರೋದು ಖಂಡಿತವಾಗಿ ಬಡ ಮತ್ತು ಕೆಳ ವರ್ಗದವರು ಏನು ಕಡಿಮೆ ಮಾಡಲಿಕ್ಕಿಲ್ಲ. ಶಿಕ್ಷಿತ ಜನರೇ, ಸುಶಿಕ್ಷಿತರೇ ಆ ಥರ ಏನು ಮಜಾ ಮಾಡ್ಲಿಕ್ಕೆ ಅಥವಾ ಇಗ್ನೋರ್ ಮಾಡಿ ಹೋಗ್ಬೋದು. ನನ್ನ ಪ್ರಕಾರ ಅದು BJPಗೆ ಒಂದು ಎಚ್ಚರಿಕೆ ಗಂಟೆ. ಅದು ಎಲ್ಲಿ ಗೊತ್ತಾ ನಿರಂಜನ್? ಗ್ರಾಮೀಣ ಪ್ರದೇಶಕ್ಕೆ ಹೋಗೋರು, ಬೆಂಗಳೂರಲ್ಲಿ ಇದ್ದವರು, ನೀವು ತುಮಕೂರು ರೋಡ್ ಇವತ್ತು ಬೆಳಿಗ್ಗೆ ಜಾಮ್, ಮೈಸೂರು ರೋಡ್ ಜಾಮ್. ಯಾಕಂದ್ರೆ ಅವ್ರಿಗೊಂದು ಹೆಮ್ಮೆ, ನಾನು ಇಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ. ನಗರ ಪ್ರದೇಶದಲ್ಲಿ ಇರೋರು ಅಲ್ಲೂ ಮತ ಇರುತ್ತೆ ಅವರಿಗೆ. ಅವರ ಗ್ರಾಮಗಳಲ್ಲಿ ಹೋಗಿ ಈಗ ನೋಡಿ, ಒಂದು ಬೂತ್ ಅಲ್ಲಿ ಒಬ್ಬ ಏಜೆಂಟ್ ಕೂತಿರ್ತಾನೆ. ಅವನು ಈ ಬೆಂಗಳೂರಿನ ಏಜೆಂಟ್ಗೂ ಗ್ರಾಮೀಣ ಪ್ರದೇಶ ಏಜೆಂಟ್ಗೂ ನಾನು ನಿಮ್ಗೆ ಹೇಳ್ತೀನಿ, ಗ್ರಾಮೀಣ ಪ್ರದೇಶದಲ್ಲಿ ಕೂರುವಂಥ ಏಜೆಂಟ್ಗೆ ಪ್ರತಿ ಮನೆ ಇಂಥವ್ರು ಬಂದಿಲ್ಲ, ಇಂಥವ್ರು ಬರ್ತಾ ಅವನಿಗೆ ಟಿಕ್ ಆಗ್ತಾ ಇರ್ತಾನೆ. ಇಮಿಡಿಯೇಟ್ ಅವನು ಏಜೆಂಟ್ಗೆ ಹೋಗ್ಬಿಟ್ಟು ಇಂಥ ಕೆಂಪಣ್ಣನ ಮನೆ ಬಂದಿಲ್ಲ ಕಣೋ, ಗೌರಮ್ಮ ಬಂದಿಲ್ಲ ನೋಡೋ, ಕರ್ಸ್ಕೊಳ್ರು ಅಂತೇಳಿ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಕರೆದ್ಬಿಟ್ಟು ಮತ ಹಾಕ್ಸುವಂಥದ್ದು ಅಥವಾ ಎಲ್ಲಿ ಹೋಗಿದ್ದಾರೆ ಚೆಕ್ ಮಾಡೋದು ಪ್ರಕ್ರಿಯೆ ನಡೀತೆ. ನಗರ ಪ್ರದೇಶದಲ್ಲಿ ಆ ವ್ಯವಸ್ಥೆ ಇದೆಯೇ? ಇಲ್ಲ. ಕೂರೋನಿಗೆ ಬರೋನು ಯಾರು ಅಂತ ಗೊತ್ತಿಲ್ಲ, ಅವ್ನು ಟಿಕ್ ಮಾತ್ರ ಮಾಡ್ತಾ ಕೂರ್ತಿರ್ತಾನೆ. ಕರೆಕ್ಟ್. ರಾಜಕೀಯ ಪಕ್ಷದವರು ಹೇಳ್ಬೇಕು ನೀವು, ಇದು ನಡೀತಾ ಇರೋದು. ಹಾಗಾಗಿ ನಗರ ಪ್ರದೇಶದ ಮತದಾನ ಪ್ರಕ್ರಿಯೆ ಕಡಿಮೆ ಆಗಲಿಕ್ಕೆ ಇದು ಬಹಳ ನಮ್ಗಂತ ನೋವಿನ ಸಂಗತಿ ಮತ್ತು ಸುಶಿಕ್ಷಿತರೇ ಹಂಗೆ ಆಗೋದ್ರಿಂದ. ಒಂದು ಪ್ರಶ್ನೆ ಕೇಳ್ಬಿಡಲ್ಲ ನಟರಾಜ್ ಗೌಡ್ರನ್ನ. ಈಗ ಗ್ರಾಮಾಂತರದಲ್ಲಿ ಅಪ್ಡೇಟೆಡ್ ಪರ್ಸೆಂಟೇಜು 65 ಅನ್ಸುತ್ತೆ, ಸಾರಿ 62. ಲಾಸ್ಟ್ ಎಲೆಕ್ಷನಲ್ಲಿ 65%. ಅಂದರೆ ನೀವು ಆರೋಪ ಇರೋದು ಗಿಫ್ಟ್ ಕಾರ್ಡ್ ಕೊಟ್ಟಿದ್ದೀರಾ, ಕಾಸು ಹಂಚಿದ್ದೀರಾ ಅಂತ. ಅದಾದ್ಮೇಲೂ ಬಂದಿಲ್ಲ ಅಂದರೆ, ಅಥವಾ ಬರೀ ಅವ್ರು ಬಂದಿರೋದ? ಇಲ್ಲ ನೋಡಿ, ಈಗ ಸುಮ್ಮನೆ ಆರೋಪಗಳು ಅಷ್ಟೇ. ಅದು ಗಿಫ್ಟ್ ಕಾರ್ಡ್ ಕೊಡ್ತಾರೆ, BJP ಅವರು ಅಲ್ಲ, ಅದು ಆರೋಪ ಮಾಡ್ತಾರೆ. ಅವರು ಸೋಲಿನ ಹತಾಶೆ ಕಾಣ್ತದಲ್ಲ, ಸೋಲು ಭೀತಿ. ಈಗ ಅಲ್ಲಿ ಮಾನ್ಯ DK ಸುರೇಶ್ ಅವರು ಭಾಳ ಸಕ್ರಿಯವಾಗಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ತಲುಪಿದ್ದಾರೆ. ಅದು ಇವಾಗಿಂದ ಅಲ್ಲ, ಅವರು 3 ಬಾರಿ ಚುನಾವಣೆ ಗೆದ್ದಂಥವ್ರು. ಸೊ ಹಂಗಾಗಿ ಅವ್ರಿಗೆ ಅವರ ಪರವಾಗಿ ಕಾರ್ಯಕರ್ತರು ಜಾಸ್ತಿ ಇದೆ, ಪಡೆ ಜಾಸ್ತಿ ಇದೆ, ಜನ ಅವ್ರ ಪರವಾಗಿದ್ದಾರೆ. ಸೊ ಹಂಗಾಗಿ ಎಷ್ಟೇ ಮತ ಆದರೂ ಕೂಡ ಅವ್ರಿಗೆ ಅನುಕೂಲ ಆಗುವಂಥದ್ದು ಹೊರತು ಅವ್ರು ಒಳ್ಳೆ ರಾಜಕಾರಣಿ. ಅದು ಆಪೋನೆಂಟ್ ಕ್ಯಾಂಡಿಡೇಟ್ ಬಂದು ಒಳ್ಳೆ ಡಾಕ್ಟರ್ ಆಗಿದ್ರಷ್ಟು ಬಟ್ಟು ಒಳ್ಳೆ ರಾಜಕಾರಣಿ ಆಗ್ತದೆ ಅಂತಿಲ್ಲ. ಯಾಕೆ ಅದೇ ಕ್ಷೇತ್ರದಲ್ಲೇ ಈ ಗಿಫ್ಟ್ ಕಾರ್ಡು, ಕೂಪನ್ ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲೂ ಹಂಗೆ ಆಗೋಯ್ತಪ್ಪ. ಒಪ್ಕೊಂಡ್ಬಿಟ್ಟಿದ್ರು ಇಂಡೈರೆಕ್ಟ್ ಆಗಿ ಶಾಸಕರು. ಈಗಲೂ ಕೂಡ ಕುಮಾರಸ್ವಾಮಿ ಅವ್ರು ಬರ್ತಾರೆ, ತೋರಿಸ್ತಾರೆ 10,000 ರೂಪಾಯಿ, ಅದು ಯಾವುದೋ ಒಂದು ಮಾಲ್, ಅಲ್ಲಿ ಹೋಗಿ 10,000 ರೂಪಾಯಿ ಏನ್ ಬೇಕಾದ್ರೂ ತಗೊಳ್ಬಹುದಂತೆ. ಅದು ಕಾರ್ಡ್ ತೋರಿಸ್, ನಿಜಾನ ಅದು? ನೀವು ಒಪ್ಕೊಳ್ಳಲ್ವೇನೋ ಗೊತ್ತಿಲ್ಲ. ಈಗ ಅದು ಸತ್ಯ. ಈಗ ಅದೆಲ್ಲ ಸತ್ಯ ಇಲ್ಲ. ಅದೆಲ್ಲ ಸತ್ಯ ಅಲ್ಲ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಕಳೆದ ಬಾರಿ 150 ಕೋಟಿ ಖರ್ಚು ಮಾಡಿದ್ರು 2019ರಲ್ಲಿ ಮಗನಿಗೋಸ್ಕರ. ಈ ಬಾರಿ ಕೂಡ ಅವರು ಒಂದೊಂದು ಮತಕ್ಕೆ 1,000 ಕೊಡ್ತಾ ಇದೀನಿ ಅಂತ ಹೇಳಿ ಹಂಚುತ್ತಾ ಇದ್ದಾರಂತೆ ಮಂಡ್ಯದಲ್ಲಿ. ಆದ್ರೆ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. 1,000 ಸರ್ಕಾರ ನಮ್ಗೆ ಸಹಾಯ ಮಾಡ್ತಾ ಇದೆ. ಸರ್ಕಾರ ನಮಗೆ ಗೃಹಲಕ್ಷ್ಮಿ
ಹೌದು 600 ಕೋಟಿ ಕುಮಾರಸ್ವಾಮಿ 150 ಮಾಡೋಣ, ಅವ್ರು 600 ಕೋಟಿ ಖರ್ಚು ಮಾಡೋಣ ಅಂತ ನಾನು ಹೇಳ್ತೀನಿ. ರೇ, ಆರೋಪ ಮಾಡಕ್ಕೆ ಒಂದು ಲೆಕ್ಕಾಚಾರ ಆದ್ರೆ ಕುಮಾರಸ್ವಾಮಿ ಅವರು ಇವತ್ತು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಕೊನೆಯ ಚುನಾವಣೆ ಒಂದೊಂದು ಓಟಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. 1,000 ಒಂದೊಂದು ಓಟಿಗೆ ನಿಮ್ದೇ ಆಡಳಿತ ಯಂತ್ರ ಇದೆ, ಪೊಲೀಸ್ ಅವರು ನಾನು ಇದ್ದಾರೆ. ಮಾತನ್ನ ನೀವು ಓಕೆ, ಒಂದು ಕೆಲಸ ಮಾಡಿ. ಓಕೆ, ಸರಿ. ರಾಜುಗೌಡ್ರಿಗೆ 30 ಸೆಕೆಂಡ್ ಹಾಕಿ. ಕೌಂಟ್ ಡೌನ್ ಹಾಕಿ. ರಾಜುಗೌಡ್ರಿಗೆ 1 ನಿಮಿಷ, ನಟರಾಜ್ ಗೌಡ್ರಿಗೆ 1 ನಿಮಿಷ. ರಾಜುಗೌಡ್ರು ಫಸ್ಟ್. ಅಲ್ಲಲ್ಲ, ಈಗ ಏನಾಗ್ತಾ ಇದೆ, 150 ಕೋಟಿ ಟ್ರಾನ್ಸಾಕ್ಷನ್ ಆಯ್ತು ಅಂತ ಮಂಡ್ಯದಲ್ಲಿ ಇವ್ರು ಹೇಳ್ತಾ ಇದಾರೆ ಅಂದ್ರೆ ಆಡಳಿತ ಯಂತ್ರ ಇವ್ರ ಕೈಲೇ ಇದೆ. ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಮಂಡ್ಯದಲ್ಲಿ ರಾಮನಗರದಲ್ಲಿ ಇವ್ರು ಹಂಚಿರೋದಕ್ಕೆ ನಾವು ಸಾಕ್ಷಿ ಸಮೇತ ಕೊಟ್ಟಿದೀವಿ. ಏನ್ ಮಾಡಿದ್ರು ಅಂತ ಅದು ಗೊತ್ತಿಲ್ಲ. ಅಲ್ಲೇ 1 ವರ್ಷ ಆಯ್ತಾ ಬಂತು. ಏನ್ ಜವಾಬ್ದಾರಿ ತಗೋತಾ ಇದೀರಿ? ಸರ್ಕಾರ ಇದೆ, ಆಡಳಿತ ಯಂತ್ರ ಇದೆ. ಯಾಕೆ ಸ್ವಾಮಿ ಇಲ್ಲದ ಆರೋಪಗಳು ಮಾಡ್ತೀರಿ? ನಿಮ್ದೇ ಸರ್ಕಾರ, ತನಿಖೆ ಮಾಡಿಸಿ. ಯಾಕೆ ಅಷ್ಟೊಂದು ಭಯನ? ಸುಧಾಕರ್ ಮೇಲೂ ಹೇಳಿದ್ರಿ, ಕೋವಿಡ್ ಟೈಮಲ್ಲಿ ಹಗರಣ ಮಾಡಿದ್ರು ಅಂತ. ಡೂ ಇಟ್ ಐಸೆ, ನಿಮ್ದೇ ಸರ್ಕಾರ ಇದೆ. ಬರೀ ಗುಮ್ಮ ತೋರ್ಸೋದಲ್ಲ ಜನಕ್ಕೆ. ನೋಡಿ, ಜನಗಳಲ್ಲಿ ಯಾಮಾರ್ಸೋದ್ ಬೇಡ. ನೀವು ನೇರವಾಗಿ ಇಡೀರಿ ಫೀಲ್ಡ್ಗೆ. ಏನಾಗೈತೆ ಅಂತ ತನಿಖೆ ಮಾಡಿಸಿ. ನಿಮ್ದೇ ಸರ್ಕಾರ ಇದೆ. ಏನ್ ಮಾಡ್ತಾ ಈಗ ನಾನು ಹೇಳ್ತೀನಿ ಗೊತ್ತಾ, ಕಳೆದ 2019ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, 150 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅಂತ ಹೇಳಿ ಅಲ್ಲಿನ JDS ನಾಯಕರುಗಳು ನಮ್ಗೆ ಹೇಳ್ತಾ ಇದ್ದಾರೆ. ಒಂದು ಈ ಬಾರಿ ಕೂಡ ಈಗಲೂ ಕೂಡ ಒಂದೊಂದು ಓಟಿ 1,000 ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಂದಿದೆ. ನೀವು 1,000 ತಗೊಂಡು ನಾವೇನ್ ಮಾಡೋಣ? ನೀವು ನಿರ್ಗಮಿಸಿ, ನೀವು ಚುನಾವಣೆಯಲ್ಲಿ ನಿರ್ಗಮಿಸಿ ಅಂತ ಹೇಳಿ ಭಾಷಣ ಚೆನ್ನಾಗಿ ಮಾಡ್ತೀರಿ ನೀವು. ನಿರ್ಗಮನ ಮಾಡ್ತೀರಾ ಈ ಚುನಾವಣೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.